ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸಿಕ್ಸರ್ ಸಿದ್ದು. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಪರಿಸರ ಸಂರಕ್ಷಣೆ. ನೋಡಿ, ಪರಿಸರ ಪ್ರೇಮಿಗಳು ಒಂದು ಹಾಲಿನ ಕವರ್ ಪೇಪರ್ನ ಒಂದು ತುಂಡರಾಗಿ ಕತ್ತರಿಸ್ಬೇಡಿ, ಆ ತುಂಡನ್ನು ಸೇರಿಸ್ಬೇಕಾದ್ರಂತೆ ಭಾರಿ ಶ್ರಮವಿದೆ ಅಂತ ಹೇಳ್ತಾರೆ. ಅದೇ ರೀತಿಯಾದಂತಹ ಈಗ ಮಸಾಲೆ ಪದಾರ್ಥಗಳೇನಿದೆ ಮತ್ತು ಏನು ದಿನನಿತ್ಯ ಯೂಸ್ ಮಾಡ್ತಕ್ಕಂಥ ಪ್ಲಾಸ್ಟಿಕ್ ಪೇಪರ್ಗಳೇನಿದೆ ಅದನ್ನು ರೀಯೂಸ್ ಎಷ್ಟಾಗ್ತಾ ಇದೆ ಅಂತ ಪರಿಸರ ಪ್ರೇಮಿಗಳು ಪ್ರಶ್ನೆ ಮಾಡಿದ್ದಾರೆ. ಈಗ ಒಂದು ವಾರ್ಡ್ಗೆ ಎಷ್ಟು ಡಸ್ಟ್ಬಿನ್ಗಳನ್ನ ಇಡಬೇಕು, ಎಷ್ಟು ಡಸ್ಟ್ಬಿನ್ಗಳಿವೆ, ಇನ್ನೆಷ್ಟು ಅವಶ್ಯಕತೆ ಇದೆ ಎಂಬುದನ್ನು ಚರ್ಚೆ ಮಾಡಿದ್ದಾರೆ. ಇದ್ಯಾಕಿಲ್ಲ, ಒಂದು ಹಾಲಿನ ಕವರ್ನ ತುಂಡಿನ ಪ್ಯಾಕು ಇಷ್ಟು ಬ್ಯಾಕ್ಟೀರಿಯಾಗಳನ್ನ ಉಂಟು ಮಾಡ್ತವೆ, ಸುಮಾರು ಟನ್ಗಟ್ಲೆ ಪ್ಲಾಸ್ಟಿಕ್ ವೇಸ್ಟ್ ಆಗುತ್ತೆ ಅಂತ ಮಾಡ್ತಾ ಇದ್ದಾರೆ. ಇವತ್ತು ದಿನ ಬಡವರು ಶ್ರೀಮಂತರು ಅಂತ ಡಿವೈಡ್ ಮಾಡ್ಕೊಂಡು ಈಗ ಬಡವರಿಗೆ 5 ರೂಪಾಯಿ ಆದಂಥ ಅರಿಶಿನ ಪುಡಿ, 5 ರೂಪಾಯಿ ಮಸಾಲೆ ಪುಡಿ, 5 ರೂಪಾಯಿಗಳಲ್ಲೇ ಮಾಡ್ತಾರೆ. ಆ 5 ರೂಪಾಯಿಗೆ ಎಷ್ಟು ಸಣ್ಣ ಅಂತ ಪ್ಯಾಕೆಟ್ಗಳನ್ನ ಮಾಡಬೇಕು, 5 ರೂಪಾಯಿ ಬೂಸ್ಟ್ ಮಾಡ್ತಾರೆ. ಇದೇನಕ್ಕೆ? ಯಾಕೆಂದರೆ ಅವರ ಜೀವನ ಮಟ್ಟ ಅದರ ತಕ್ಕಾಗೇ ಇರುತ್ತೆ, ಅವತ್ತಿನ ದಿನಕ್ಕೆ ತಕ್ಕಾಗಿರುತ್ತೆ, ಅವರ ಸಂಬಳ ಕೂಡ ಹಾಗೆ ಇರುತ್ತೆ. ಅದರಿಂದ ಅವರು 5 ರೂಪಾಯಿ ಮೊರೆ ಹೋಗ್ತಾರೆ. ಈಗ ನಮ್ಮ ಏನು ಪ್ಯಾಕೆಟ್ ಒಂದು ಕುರ್ಕುರೆ, ಮಕ್ಕಳು ತಿನ್ನಕ್ಕಂಥ ಕುರ್ಕುರೆ, ಮತ್ತಂತೆ 5 ರೂಪಾಯಿ ಮಸಾಲೆ ಪದಾರ್ಥಗಳು, ಇವೆಲ್ಲ ಪ್ಲಾಸ್ಟಿಕ್ ಪೇಪರ್ದೇ ಆಗಿರ್ತದೆ. ಇದನ್ನು ಅವರು ಸಣ್ಣ ತುಂಡುಗಳ ಹಾಲಿಂದ ಕವರ್ನ ತುಂಡುಗಳ ಬಗ್ಗೆ ಮಾತಾಡ್ತಾರೆ. ಆದರೆ ಇದು 5 ರೂಪಾಯಿ ಪ್ಯಾಕೆಟ್ ಎಲ್ಲಿ ಹೋಗುತ್ತೆ, ಎಲ್ಲಿ ಬರುತ್ತೆ, ಎಷ್ಟು ಯೂಸ್ ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎಷ್ಟು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗ್ತಿರ್ತದೆ ಈ ವ್ಯವಸ್ಥೆ. ಯಾಕೆಂದರೆ ಅವನಿಗೆ ಒಂದು ತಿಂಗಳಲ್ಲಿ ಏನು ಬೇಕು ಆ ವ್ಯವಸ್ಥೆಯನ್ನು, ಒಂದು ತಿಂಗಳಲ್ಲಿ ಬದುಕುವ ವ್ಯವಸ್ಥೆಯನ್ನು ಮಾಡಬೇಕು. ಯಾಕಂದರೆ ಅಲ್ಲೇ ತಂದು ಅಲ್ಲೇ ದುಡಿದು ತಿನ್ನುವಂಥ ವ್ಯಕ್ತಿಗಳಿರ್ತಾರೆ. ಅದರಿಂದ ಏನು ಮಾಡ್ತಾರೆ, ಅವರು 5 ರೂಪಾಯಿ, 2 ರೂಪಾಯಿ, 3 ರೂಪಾಯಿ ಈ ಥರದ ಸಣ್ಣ ಪ್ರಮಾಣದಲ್ಲಿ ಅವ್ರು ತಗೋತಾರೆ. ಇದರಿಂದ ಪ್ಲಾಸ್ಟಿಕ್ನ ತ್ಯಾಜ್ಯಗಳು ಹೆಚ್ಚಾಗ್ತವೆ ಹೊರತು ಕಡಿಮೆ ಆಗೋದಿಲ್ಲ. ಇದರಿಂದ ಏನು ಮಾಡಬೇಕು, ಒಂದು ತಿಂಗಳಿಗೆ ಅವನಿಗೆ ಬೇಕಾದಂಥ ಕೆಲಸವನ್ನು ಕೊಟ್ಟು ಅವನು ಒಂದು ತಿಂಗಳಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ನ ತ್ಯಾಜ್ಯಗಳಿಂದ ರಾಶಿಗಟ್ಟಲೆ ಆಗುವಂಥ ತ್ಯಾಜ್ಯಗಳು ಸಿಗ್ತವೆ. ಇದರಿಂದ ಏನು ಮಾಡಬೇಕು ಅಂತಂದರೆ ಫಸ್ಟು ವ್ಯವಸ್ಥೆ ಬದಲಾಗಬೇಕು. ಅವರಿಗೆ ಒಂದು ಉತ್ತಮವಾದಂಥ ಶಿಕ್ಷಣ ಕೊಡಬೇಕು, ಉತ್ತಮವಾದಂಥ ಉದ್ಯೋಗವನ್ನು ಕೊಡಬೇಕು. ಪರಿಸರ ಸಂರಕ್ಷಣೆಗೆ ಪ್ರಜೆಗಳು ಕೈ ಜೋಡಿಸೋದಲ್ಲ, ಈ ವ್ಯವಸ್ಥೆ ಕೂಡ ಬದಲಾದರೆ ಮಾತ್ರ ಪರಿಸರ ವ್ಯವಸ್ಥೆ ಚೆನ್ನಾಗಿ ಸುಗಮವಾಗಿ ಇರ್ತಕ್ಕಂಥದ್ದು. ಪ್ಲಾಸ್ಟಿಕ್ ಏನಿದೆ, ಇದು ಒಂದು ಪ್ಲಾಸ್ಟಿಕ್ಕಿಂದ ನಮ್ಮಂಥವ್ರು ಲಕ್ಷಾಂತರ ಜನ ಯೂಸ್ ಮಾಡ್ತಾರೆ. ಅದರಿಂದ ಅದು ರೀಯೂಸ್ ಎಷ್ಟಾಗ್ತಾ ಇದೆ, ರಿಸೈಕಲ್ ಎಷ್ಟಾಗ್ತಾ ಇದೆ ಅಂತ ಯಾರು ಕ್ಯಾಲ್ಕುಲೇಟ್ ಮಾಡ್ತಾರೆ? ಏನಿಲ್ಲ, ಡಸ್ಟ್ಬಿನ್ಗೆ ಹಾಕ್ತೀರಾ, ಒಣ ಕಸ ಸಪ್ರೇಟ್ ಮಾಡಿ, ಹಸಿ ಕಸ ಸಪ್ರೇಟ್ ಮಾಡಿ ಅಂತೀರಾ. ಅದರಲ್ಲಿ ಏನು ಹಾಕ್ಸ್ಕೊಂಡು ಹೋಗ್ತೀರಾ, ತಗೊಂಡೋಗಿ ಎಲ್ಲೋ ಒಂದು ಕಡೆ ರಾಶಿ ಮಾಡ್ತೀರಾ. ರಾಶಿ ಅದು ತುಂಬ್ಕೊಂಡ ತಕ್ಷಣ ಏನು ಮಾಡ್ತಾರೆ, ಇನ್ನೊಂದು 7-8 ಎಕರೆ, ಒಂದು 50 ಎಕರೆ ತಗೋತೀರಾ, ಮತ್ತೆ ಕಸ ಹಾಕೋದನ್ನ ಇದು ಮಾಡ್ತಿದ್ರು. ಅದನ್ನು ಯಾವ ರೀತಿ ಸೊಲ್ಯೂಷನ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ಸರ್ಕಾರಕ್ಕೆ ಗೊತ್ತಿಲ್ಲ. ನೋಡಿ, ಇವಾಗಲಾರು ಯುವಕರೇ ಎದ್ದೇಳಿ, ರಾಜ್ಯವನ್ನು ಎದ್ದೇಳಿಸಿ, ನಿಮ್ಮ ಕೈಗೆ ಅಧಿಕಾರವನ್ನು ತಗೊಳ್ಳಿ. ಇವತ್ತಿನ ದಿನ ಏನು ಮಾಡ್ತಾರೆ, ಬೇರೆ ದೇಶಗಳಲ್ಲಿ ಯುವಕರು ದೇಶವನ್ನು ಆಳ್ತಾರೆ, ಮುದುಕರು ಮೋಟ್ರ್ಗಳಿಗೆಲ್ಲ ಪೆನ್ಷನ್ ಕೊಡ್ತಾರೆ. ಆದರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಮುದುಕರು ರಾಜಕೀಯನ ಆಳ್ತಾರೆ, ಯುವಕರಿಗೆ ಟೆನ್ಷನ್ ಕೊಡ್ತಾರೆ, ಒಂದು ಉದ್ಯೋಗ ಕೊಡೋದಿಲ್ಲ. ನೋಡಿ, ಇವತ್ತಾರು ಎದ್ದೇಳಿ, ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ನಿರುದ್ಯೋಗ ಸಮಸ್ಯೆಗೆ ತುತ್ತಾಗ್ತಾರೆ. ಇವತ್ತೊಂದು ದಿನ ನಾವು ಇವತ್ತೊಂದು ದಿನ ಉದ್ಯೋಗ ಎಂಬುದು ಯಾವ ರೀತಿಯಾಗಿದೆ ಅಂದರೆ, ಸರ್ಕಾರಿ ಉದ್ಯೋಗಗಳು ಅಂತ ಏನು ಹೇಳ್ತೀವಿ ಅದು ಕಳುವಾಗ್ತಾ ಇದೆ. ಇವತ್ತೊಂದು ದಿನ ನೀವು ಸರ್ಕಾರಿ ಉದ್ಯೋಗವನ್ನು ತಗೋಬೇಕು ಅಂದರೆ ಒಂದು ಪೊಲಿಟಿಷಿಯನ್ದು ಬ್ಯಾಕ್ಗ್ರೌಂಡ್ ಇರಬೇಕು, ಇಲ್ಲ ದೊಡ್ಡದಾಗಿ ದುಡ್ಡು ಮಾಡಿರಬೇಕು, ಇಲ್ಲ ನಿಮ್ಮ ಅಪ್ಪ ಅಮ್ಮದಿರು ಮಾಫಿಯಾದಲ್ಲಿ ಇರಬೇಕು. ಇಲ್ಲ ಅಂತಂದರೆ ಸರ್ಕಾರಿ ಉದ್ಯೋಗ ಮಾಡಲಿಕ್ಕೆ ಆಗಲ್ಲ, ಮತ್ತು ಒಂದು ವ್ಯವಹಾರ ಮಾಡಲಿಕ್ಕಾಗಲ್ಲ. ಏನೋ ಒಂದು ಪ್ರೈವೇಟ್ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರ್ಕೊತೀವಿ, ಒಂದು 15-20 ಸಾವಿರ ಸಂಬಳ ಕೊಡ್ತಾರೆ. ಅದರಲ್ಲಿ ಮದುವೆ ಸಮಾರಂಭಗಳಲ್ಲಿ ವಾಟರ್ ಕ್ಯಾನ್, ಮೊದಲು ನೀರು ಏನಿತ್ತು ಅದ್ರ ವ್ಯವಸ್ಥೆ ಏನು ಮಾಡ್ತಾಯಿದ್ರು, ಲೋಟಗಳಲ್ಲಿ ಕೊಡ್ತಾಯಿದ್ರು. ಇವಾಗ ವಾಟರ್ ಕ್ಯಾನ್ಗಳಲ್ಲಿ ಬಳಸ್ತಾಯಿದ್ದಾರೆ. ಆದರೆ ಪರಿಸರ ಪ್ರೇಮಿಗಳು ಏನು ಮಾಡ್ತಾರೆ, ಎಷ್ಟು ರೀಯೂಸ್ ಆಗ್ತಾ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಿದರೆ, ಎಷ್ಟು ಮದುವೆ ಚೌಟ್ರಿಗಳಿಗೆ ಹೋಗಿ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಎಷ್ಟು ರೀಯೂಸ್ ಆಗಿದೆ, ಎಷ್ಟು ಯೂಸ್ ಆಗಿದೆ. ಅದರಲ್ಲಿ ಏನಂತ ನೋಡಿ, ನಮ್ಮದೇ ಬ್ರ್ಯಾಂಡ್ ಆದಂತಹ ಸೈನಿಕ ಜಲ. ಈ ಸೈನಿಕ ಜಲ ಏನು ಹೇಳ್ತೀವಿ, ಈ ಸೈನಿಕರಿಗೆ ನೀವು ಬಾರ್ಡ್ರಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಸೈನಿಕ ಜಲ ಖರೀದಿಸೋದ್ರಿಂದ ಇದರಿಂದ ಸೈನಿಕರಿಗೆ ಸಹಾಯ ಮಾಡಿ ಸೈನ್ಯದಲ್ಲಿ ನಿಮ್ಮದು ಒಂದು ಪಾಲು ಇಸ್ಕೋಬೋದು. ಆದರೆ ಏನು ಮಾಡ್ತೀರಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಈ ಸೈನಿಕ ಜಲ ಎಲ್ಲಿ ಸಿಗುತ್ತೆ ಹೇಳಿ? ಬರೀ ರೈಲ್ವೆ ಸ್ಟೇಷನ್ಗಳಲ್ಲಿ ಮಾತ್ರ ಸಿಗುತ್ತೆ, ಬೇರೆ ವ್ಯವಸ್ಥೆಗಳಲ್ಲಿ ಸಿಗ್ತಾಯಿಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂತಂದರೆ ಅದಕ್ಕೆ ಒಂದು ಅದರದೇ ಆದಂಥ ಜಾಹೀರಾತಿಲ್ಲ. ಬೇರೆ ಸಂಸ್ಥೆಗಳ ಖಾಸಗಿ ಒಡೆತನದಲ್ಲಿ ಇರ್ತಕ್ಕಂಥವ್ರಿಗೆ ಈಗ IPL ನೋಡ್ತಾ ಇದ್ದಾರೆ, IPLಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಬರೀ ಪ್ರೈವೇಟ್ದೇ ತೋರಿಸ್ತಾ ಇದ್ದಾರೆ. ಯಾಕೆ ಗೌರ್ಮೆಂಟ್ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಿ, ಸೈನಿಕ ಜಲವನ್ನು ಬಳಸಿ ಅಂತ ಉತ್ತೇಜನ ಮಾಡಿ. ನೋಡಿ, ಇದರಿಂದ ಉತ್ತೇಜನ ಮಾಡೋದ್ರಿಂದ ಸೈನಿಕರಿಗೂ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ, ಒಂದು ಬೆನ್ನೆಲುಬಾಗಿರೋಂಗಾಗುತ್ತೆ. ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಉತ್ಪಾದಿಸಲು ಎಷ್ಟು ಖರ್ಚಾಗ್ತಾ ಇದೆ, ಅದರ 2ರಷ್ಟು ಅದನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡೋದಾದರೆ 2ರಷ್ಟು ಖರ್ಚಾಗ್ತಾ ಇದೆ. ಇವತ್ತೊಂದು ದಿನ ಕಂಪ್ನಿಗಳು ಅದ್ರ ಬಗ್ಗೆ ರೀಸೈಕಲ್ ಬಗ್ಗೆ ಯಾವುದೂ ತಲೆ ಕೆಡಿಸ್ಕೊಳ್ಳಲ್ಲ. ಏನು ಕಂಪ್ನಿಗಳು ಏನಿದೆ, ಇವತ್ತಿನ ಕಂಪ್ನಿಗಳೇನಿದೆ ಅವು ಪ್ರಾಫಿಟ್ ಬರೋದು ಮಾತ್ರ, ಅಲ್ಲಿವರೆಗೂ ಮಾತ್ರ ಅವರ ಕೆಲಸವಾಗಿರ್ತದೆ. ಮುಂದೆ ಹೆಂಗಾದರೂ ಪರಿಸರ ಹಾಳಾಗಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರಿಗೆ ಪ್ರಾಫಿಟ್ ಬಂತ. ಅದರಿಂದ
ಅಷ್ಟೇ ಸಾಕು, ಅವ್ರಿಗೆ ಪ್ರಾಫಿಟ್ ಬಂದರೆ ಸಾಕು. ಇನ್ನು ಜನಗಳ ಜೀವನ ಹೆಂಗಾದರೂ ಆಗಲಿ ಏನಾದರೂ ಆಗಲಿ. ಈಗ ಪ್ರಾಣಿ ಪಕ್ಷಿಗಳು ಈಗ ಅವ್ರಿಗೆ ಉತ್ಪಾದಿಸ್ತಕ್ಕಂತಹ ಪ್ಲ್ಯಾಸ್ಟಿಕ್ನಿಂದ ಅದು ಕಾಡುಗಳಿಗಾಗಲಿ ಟ್ರೆಕ್ಕಿಂಗ್ ಹೋಗುವಾಗಲಿ ಚಿಪ್ಸ್ಗಳು ತಗೊಂಡು ಹೋಗ್ತಾರೆ, ವಾಟರ್ ಬಾಟ್ಲು ತಗೊಂಡು ಹೋಗ್ತಾರೆ. ಅದು ಅವರ ನಿರ್ಲಕ್ಷ್ಯವೂ ಆಗಿರ್ಬೋದು, ಕಂಪ್ನಿಯವರ ನಿರ್ಲಕ್ಷ್ಯವೂ ಆಗಿರ್ಬೋದು. ಈಗ ಅವರು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದರೆ ಪ್ಲ್ಯಾಸ್ಟಿಕ್ನ ತ್ಯಾಜ್ಯ ಮುಕ್ತವನ್ನಾಗಿ ಮಾಡ್ಬೋದು. ಇದರಿಂದ ಕಂಪ್ನಿ ಮತ್ತು ವ್ಯವಸ್ಥೆಗಳೆರಡೂ ಕೂಡ ವ್ಯವಸ್ಥಿತವಾಗಿ ಒಂದು ಸುಗಮವಾದಂಥ ವ್ಯವಸ್ಥೆಯನ್ನು ತರೋದ್ರಿಂದ, ಅಂದರೆ ಪರ್ಫೆಕ್ಟಾಗಿರಬೇಕು. ಯಾವ ರೀತಿ ಇರಬೇಕು ವ್ಯವಸ್ಥೆ ಅಂತಂದರೆ ಅದು ಪ್ಲ್ಯಾಸ್ಟಿಕ್ ಮುಕ್ತವಾಗಿರಬೇಕು. ಆ ರೀತಿ ವ್ಯವಸ್ಥೆಗಳನ್ನು ತರೋದ್ರಿಂದ ಪರಿಸರವನ್ನು ಸಂರಕ್ಷಣೆ ಮಾಡ್ಬೋದು. ಈಗ ಹೇಳ್ತಾರಲ್ಲ, ಹಳೆ ಓಬಿರಾಯನ್ ಕಾಲದಲ್ಲಿ ಹೇಳ್ತಾರಲ್ಲ, ಹಂಗೆ ಓಲ್ಡ್ ಇಸ್ ಗೋಲ್ಡ್ ಅನ್ನೋರು ಹಂಗೆ ಮರ ಬೆಳೆಸಿ, ಮರವನ್ನು ಬೆಳೆಸಿ ಪರಿಸರವನ್ನು ಹಸಿರಾಗಿಸಿ ತ್ಯಾಜ್ಯಗಳನ್ನು ಮುಕ್ತ ಮಾಡಿ ಅಂತ ಹೇಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಯಾಕೆ ಅಂತಂದರೆ ಇವತ್ತು ದಿನ ಗೌರ್ಮೆಂಟ್ನಲ್ಲಿ ಇರ್ತಕ್ಕಂಥ ಮರಗಳ ಸಂಖ್ಯೆ ಏನಿದೆ ಅದು ಕಡಿಮೆ ಆಗ್ತಾಯಿದೆ, ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ. ಯಾಕೆ ಅಂದರೆ ಅದರದ್ದು ಆಯುಷ್ ಮುಗಿದೋಗ್ತಾ ಇದೆ, ಅದರ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಆಗ್ತಾಯಿಲ್ಲ. ನಾನು ಸುಮಾರು ಸರ್ಕಾರಿ ಸಂಸ್ಥೆಗಳಲ್ಲಿ ಆಗಿರ್ತಕ್ಕಂಥ ಮರಗಳನ್ನು ನೋಡಿದ್ದೀನಿ. ಅವು ಸುಮಾರು ಗತಕಾಲದ ಇತಿಹಾಸವನ್ನು ಹೊಂದಿರ್ತವೆ. ಈ ಪರಿಸರ ಪ್ರೇಮಿಗಳನ್ನು ಕಡಿಯಲಿಕ್ಕೆ ಬಿಡೋಲ್ಲ, ಕಡಿಯೋದು ಬೇಡ. ಬೇರೆ ಪ್ರದೇಶಗಳಲ್ಲಿ ಅದರ ಆಯುಷ್ ಮುರಿದೋದ ಮೇಲೆ ಸೌದೆ ಕೊಟ್ಟುವ ಬದಲು ಅದನ್ನು ವ್ಯವಸ್ಥಿತವಾಗಿ ಬಳಸಿ ಅದರಿಂದ ಲಾಭ ಮಾಡಿ ಬೇರೆ ರೀತಿಯಾದಂಥ ಅದೇ ಅಮೌಂಟ್ನ, ಈಗ ಏನಿರ್ತದೆ, ಈಗ ಮರಗಳು ಅದರ ಆಯುಷ್ ಎಷ್ಟು ವರ್ಷ ಇರ್ತದೆ, ಒಂದು ಮರಕ್ಕೆ ಅಷ್ಟು ವರ್ಷ ಮುಗಿದ ಮೇಲೆ ಅದನ್ನು ಬಳಸ್ಕೊಂಡು ಅದಕ್ಕೆ ಅದರ 10ರಷ್ಟು ಗಿಡಗಳನ್ನು ಅದೇ ದುಡ್ಡಲ್ಲಿ, ಆ ದುಡ್ಡನ್ನ ಬೇರೆ ಎಲ್ಲಿಗೂ ಕಳ್ಸೋದು ಬೇಡ, ಅದೇ ದುಡ್ಡಲ್ಲಿ ಮರಗಳನ್ನು ನೆಟ್ಟಿ ಗಿಡಗಳನ್ನು ನೆಟ್ಟಿ ಹೊಸ್ದಾಗಿ ಹಸಿರನ್ನು ಚಿಗುರಿಸೋದ್ರಿಂದ ಆ ಉದ್ಯೋಗವೂ ಸೃಷ್ಟಿಯಾಗುತ್ತೆ. ಈಗ ಏನೋ ಒಂದು 50-60 ವರ್ಷ ಆಗಿರ್ತಕ್ಕಂಥ ಮರಗಳು ಬಿದ್ದು ಒಣಗೋದ್ರೆ ಗೆದ್ಲಿ ಹಿಡಿದು ತುಕ್ತಿ ಹಿಡಿದು ಅದು ವೇಸ್ಟಾಗಿ ಹೊಂಡೋಯ್ತದೆ. ಅದನ್ನೇ ಒಂದು ಫರ್ನಿಚರ್ ಮತ್ತು ಇನ್ನೊಂದಕ್ಕೆ ಬಳಸ್ಕೊಂಡು ಅದೇ ದುಡ್ಡಲ್ಲಿ ಅದರಂಥ 10 ಮರಗಳನ್ನು ಬೆಳೆಸೋ ವ್ಯವಸ್ಥೆ ಮಾಡಬೇಕು. ದಿನಗಳಲ್ಲಿ ಯುವಕರಿಗೆ ಎಚ್ಚೆತ್ಕೊಂಡು ನೋಡಿ, ನೀರು ಅಂತಲ್ಲ, ಪ್ರತಿಯೊಂದು ಪ್ರಾಡಕ್ಟ್ನಲ್ಲಿ ನೋಡಿ ಜನಗಳಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹದ್ದು ಏನಪ್ಪ ಅಂತಂದರೆ ದೇಶಾಭಿಮಾನ. ನನ್ನ ದೇಶ ನನ್ನ ಅಭಿಮಾನ ಅನ್ನೋ ರೀತಿ ಇರಬೇಕು. ಮತ್ತೊಂದು ನೆಕ್ಸ್ಟ್ ಬರೋ ಅಂತಂದರೆ ರಾಜ್ಯಾಭಿಮಾನ, ನನ್ನ ರಾಜ್ಯ ನನ್ನ ಹೆಮ್ಮೆ ಅನ್ನೋ ರೀತಿ ಇರಬೇಕು. ಮೂರನೇದು ಸ್ವಾಭಿಮಾನ, ನಾನು ನನ್ನದು ಅನ್ನೋದು ಒಂದು ಇರಬೇಕು. ಅದರಲ್ಲಿ 4ನೇದು ಬರ್ತಕ್ಕಂಥ ಪಾಯಿಂಟ್ ಏನಿದೆ ಅದು ಅತಿ ಮುಖ್ಯವಾದಂಥ ಪಾಯಿಂಟ್ ಏನಪ್ಪ ಅಂತಂದರೆ ಪ್ರಾಡಕ್ಟ್ ಅಭಿಮಾನ. ನನ್ನ ಪ್ರಾಡಕ್ಟ್ ನನ್ನ ಅಭಿಮಾನ. ಈ ಪ್ರಾಡಕ್ಟ್ಗಳಲ್ಲಿ 2 ಇದೆ, ವಿದೇಶಿ ಪ್ರಾಡಕ್ಟ್, ದೇಶೀಯ ಪ್ರಾಡಕ್ಟ್ ಅಂತ. ಈ ದೇಶೀಯ ಉತ್ಪನ್ನಗಳಿಗೆ ಹೆಚ್ಚು ಆದ್ಯತೆ ಕೊಡೋದ್ರಿಂದ ನಮ್ಮ ದೇಶ ಗ್ಲೋಬಲಿ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಉತ್ತಮವಾಗಿ ಅಭಿವೃದ್ಧಿಯಾಗುವಂತಹ ಎಲ್ಲ ಲಕ್ಷಣಗಳು ಇರ್ತವೆ. ನಾವು ವಿದೇಶ ಪ್ರಾಡಕ್ಟ್ಗಳಿಗೆ ಮಾರಿ ಹೋಗಿರೋದ್ರಿಂದ ಇವತ್ತೊಂದು ದಿನ ದೇಶದ ಅಭಿವೃದ್ಧಿಗೆ ನಮ್ಮ ಕೈಯಾರ ನಾವೇ ಕೊಳ್ಳಿ ಇಟ್ಟಂತಾಗಿದೆ. ಇದರಿಂದ ಏನಪ್ಪ ಅಂತಂದರೆ ದೇಶೀಯ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋದ್ರಿಂದ ಆರೋಗ್ಯವು ಉತ್ತಮವಾಗಿರುತ್ತೆ, ನಮ್ಮ ದೇಶವೂ ಕೂಡ ಅಭಿವೃದ್ಧಿ ಆಗಿರುತ್ತೆ. ಈಗ ಸೈನಿಕ ಜಲ ಅಂತ ಏನು ಹೇಳಿದ್ವಿ, ಅದಕ್ಕೆ ಒಂದು ಅವೇರ್ನೆಸ್ನ ಮೂಡಿಸ್ಬೇಕು. ಏನಪ್ಪ ಅಂತಂದರೆ ಈಗ ಈ ಬೇರೆ ಪ್ರಾಡಕ್ಟ್ ಖಾಸಗಿ ಕಂಪ್ನಿಗಳು ಏನಿದ್ದಾವೆ ಅವ್ರೇನು ಮಾಡ್ತಾರೆ, ಬಲ್ಕಲ್ಲಿ ಆರ್ಡ್ರ್ ಬಂದರೆ ಕಡಿಮೆ ರೀತಿಯಲ್ಲಿ ಕೊಟ್ಟು ಅವರಿಗೆ ಅಟ್ರಾಕ್ಟಿವ್ ಆಗ್ತಿದೆ. ಅದೇ ರೀತಿ ನಮ್ಮಲ್ಲಿ ಬಂದು ನೇರವಾಗಿ ಭೇಟಿ ಮಾಡಿ ಸೈನಿಕ ಜಲವನ್ನೇ ಮದುವೆ, ಮತ್ತೊಂದು ಹುಟ್ಟಿದಬ್ಬ ಮತ್ತು ಇನ್ನೂ ಮುಂತಾದ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಏನು ಬಳಸ್ತೀವಿ ಮತ್ತು ಏನು ಆಚರಣೆಗಳನ್ನು ಮಾಡ್ತೀವಿ, ಆ ಆಚರಣೆಗಳಿಗೆಲ್ಲ ಸೈನಿಕ ಜಲವನ್ನು ಬಳಸೋದ್ರಿಂದ ಈ ಪ್ರಾಡಕ್ಟ್ಸಲ್ಲಿ ಜಾಸ್ತಿಯಾಗಿ ಸೈನಿಕರಿಗೆ ಅತಿ ಹೆಚ್ಚಾದಂತಹ ಲಾಭವಾಗ್ತದೆ. ನಾವು ದೇಶದ ಗಡಿಗಳಲ್ಲಿ ನಾವು ನಿಂತು ಹೋರಾಡೋಕ್ಕಾಗಲಿಲ್ಲ ಅಂತಂದ್ರೆ ಈ ರೀತಿಯಾದರೂ ಕೂಡ ಸೈನಿಕರಿಗೆ ಸಹಾಯ ಮಾಡ್ಬೋದು. ನೋಡಿ, ಸೈನಿಕ ಜಲವನ್ನು ಯಾವುದೇ ಆದಂಥ ಒಂದು ರೆಸ್ಟೋರೆಂಟ್ಗಳಲ್ಲಿ ನೋಡಿ, ಇವತ್ತಿನ ದಿನ ಹೇಗಾಗಿದೆ ಅಂತಂದರೆ ಆ ರೆಸ್ಟೋರೆಂಟ್ ಏನು ರನ್ ಮಾಡ್ತಾ ಇರ್ತಾರೆ ಅದೇ ರೆಸ್ಟೋರೆಂಟ್ನವರು ನೀರಿನ ಬಾಟ್ಲೂ ಕೂಡ ಏನು ಮಾಡಿದ್ದಾರೆ, ಉತ್ಪಾದನೆ ಮಾಡುವಂಥ ಮಟ್ಟಕ್ಕೆ ಬಂದಿದ್ದಾರೆ. ಇವತ್ತಿನ ದಿನ ಏನು ಮಾಡಬೇಕು, ಅದಕ್ಕೆಲ್ಲ ಕಡಿವಾಣ ಹಾಕಬೇಕು, ಸರ್ಕಾರವೇ ಅದಕ್ಕೆ ಕಡಿವಾಣ ಹಾಕಬೇಕು. ಯಾಕೆ ಪರ್ಮಿಷನ್ ಕೊಡೋದಾದರೆ ಯಾಕೆ? ಈಗ ಒಂದು ಸೈನಿಕ ಜಲ ಅಂತ ಇದೆ, ಅದರಲ್ಲಿ ಏನು ಡಿಫ್ರೆಂಟ್ ಇದೆ, 1-2 ಬ್ರ್ಯಾಂಡ್ಗಳಿರಬೇಕು ಅಷ್ಟೇ. ಅದನ್ನು ಬಿಟ್ಟು ಜಾಸ್ತಿ ಬ್ರ್ಯಾಂಡ್ಗಳು ಉತ್ಪಾದನೆ ಆಗ್ತಾ ಹೋದಂಗೆ ಕಲಬೆರಕೆಗಳು ಜಾಸ್ತಿ ಆಗ್ತವೆ. ಅವ್ರಿಗೆ ಲಾಭದ ಪ್ರಮಾಣ ಜಾಸ್ತಿ ಆಗಬೇಕು, ಯಾಕಂದರೆ ಸೇಲ್ಸ್ ಜಾಸ್ತಿ ಆಗಬೇಕು ಅಂದರೆ ಲಾಭದ ಪ್ರಮಾಣ ಕಡಿಮೆ ಇರಬೇಕು ಅಂತಾರೆ. ಆದರೆ ಲಾಭದ ಪ್ರಮಾಣ ಖಾಸಗಿ ಅವ್ರು ಕಡಿಮೆ ಮಾಡ್ಕೊಳ್ಳಲ್ಲ, ಲಾಭದ ಪ್ರಮಾಣ ಇದ್ದಾಗೆ ಇರುತ್ತೆ. ಅದರಲ್ಲಿ ಏನು ಮಾಡ್ತಾರೆ, ಕ್ವಾಲಿಟಿಯಲ್ಲಿ ಕಡಿಮೆ ಮಾಡ್ತಾರೆ. ಆ ಕ್ವಾಲಿಟಿಯಲ್ಲಿ ಕಡಿಮೆ ಮಾಡಿ ಚೀಪ್ ಆ್ಯಂಡ್ ಬೆಸ್ಟಾಗಿ ಕೊಡ್ತಾರೆ. ಇವತ್ತೊಂದು ದಿನ ಏನು ಮಾಡ್ತಾ ಇದ್ದಾರೆ, ಈಗ ಈ ಕಾಂಪಿಟೇಷನ್ ಕೊಡಬೇಕು ಅಂತಂದರೆ ಏನು ಮಾಡ್ತಾ ಇದ್ದಾರೆ ನೋಡಿ, ಜಿಯೋದವ್ರು ನೋಡಿ ಇಂಡಿಪೆಂಡೆನ್ಸ್ ಅಂತ ನೀರು ಬಿಟ್ಟಿದ್ದಾರೆ. ಬೇರೆ ಕಂಪನಿಗಳು 10 ರೂಪಾಯಿಗೆ ನೀರು ಬಿಟ್ಟಿದ್ರೆ ಇವನು 750 ml 10 ರೂಪಾಯಿಗೆ ಬಿಟ್ಟಿದ್ದಾನೆ. 2 ಲೀಟ್ರ್ ವಾಟರ್ ಬಾಟಲ್ನ 25 ರೂಪಾಯಿಗೆ ಬಿಟ್ಟಿದ್ದಾರೆ ನೋಡಿ. ಇದರಿಂದ ಇದು ಬಿಸ್ನೆಸ್ ಅರ್ಜಿ ಅಂತ ಹೇಳ್ತೀವಿ. ಅದೇ ರೀತಿ ಅವರು ಎಷ್ಟು ಖಾಸಗಿ ಸಂಸ್ಥೆಗಳು ಎಷ್ಟಾದರೂ ಮಾಡ್ಕೊಳ್ಳಿ, ಆದರೆ ನಮ್ಮ ಜನರಲ್ಲಿ ಪ್ರಾಡಕ್ಟ್ ಅಭಿಮಾನವನ್ನು ಯಾವಾಗ ಬೆಳೆಸ್ತೀವಿ, ನನ್ನ ಪ್ರಾಡಕ್ಟ್ ನನ್ನ ದೇಶದ ಪ್ರಾಡಕ್ಟ್, ಇದು ನಮ್ಮ ಹೆಮ್ಮೆ, ಇದು ಸೈನಿಕರ ಪ್ರಾಡಕ್ಟ್ ಅಂತ ಏನು ಬಳಸೋಕ್ಕೆ ನಾವು ನಮ್ಮ ಜನರಲ್ಲಿ ಉತ್ತೇಜನವನ್ನು ಮಾಡ್ತೀವಿ, ಅವಾಗ ಮಾತ್ರ ಸಾಧ್ಯ. ಇವತ್ತಿನ ದಿನ ರೂಲ್ಸ್ ಆದರೂ ಮಾಡಿ, ಮತ್ತೊಂದಾದರೂ ಮಾಡಿ.
ಅದು ಬೇಕಾಗಿಲ್ಲ. ಏನಪ್ಪ ಅಂತಂದರೆ ಸೈನಿಕ ದಳಕ್ಕೆ ಉತ್ತೇಜನ ಬೇಕಷ್ಟೇ. ನೀವು ರೂಲ್ಸ್ ಮಾಡ್ತೀರಾ, ಇದೇ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅಂತ ಆರ್ಡ್ರ್ ಮಾಡ್ತೀರಾ, ಇಲ್ಲ ಆ ಪ್ರಾಡಕ್ಟ್ನ ಇನ್ನೂ ಇಂಪ್ಲಿಮೆಂಟ್ ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡಿ ಎಲ್ರಿಗೂ ತಲುಪೋ ರೀತಿ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ವ್ಯವಸ್ಥೆ ಸುಧಾರಿತವಾಗಿ ಆರ್ಥಿಕ ವ್ಯವಸ್ಥೆ ಬೆಳಿಬೇಕು ಅನ್ನೋದಾದರೆ ಸೈನಿಕ ದಳ ಮತ್ತೊಂದು ಈಗ ಮದುವೆ ಶುಭ ಸಮಾರಂಭಗಳಿಗೆ ಆಗ್ಬೋದು, ಬರ್ತಡೇ ಪಾರ್ಟಿಗಳಿಗಾಗಿರ್ಬೋದು, ಮತ್ತೊಮ್ಮೆ ಇನ್ನೂ ಬೇರೆ ಬೇರೆ ರೀತಿಯಾದಂಥ ಕಾರ್ಯಕ್ರಮಗಳಿಗಾಗಿರ್ಬೋದು, ಇಂಥ ಕಾರ್ಯಕ್ರಮಗಳಿಗೆಲ್ಲ ನಾವು ಸೈನಿಕ ದಳ ಬಳಸೋದ್ರಿಂದ ನೋಡಿ ಮುಂದೊಂದು ದಿನ ಯಾವ ರೀತಿ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂದರೆ, ಒಂದು ಕ್ಯಾಮ್ರಾ ತಗೊಂಡು ಹೋಗಿ ಹಿಡಿದ ತಕ್ಷಣ ಸೈನಿಕ ದಳ ಇದೆಯಾ ಅಂತ ಕೇಳಿದ ತಕ್ಷಣ ಇದೆ ಅನ್ನೋ ರೀತಿ ಇರಬೇಕು. ಈ ಬಾರ್ಗಳಲ್ಲೇ ಆಗಲಿ ಮತ್ತೊಂದಾಗಲಿ ಎಲ್ಲ ಎಲ್ಲೆಲ್ಲಿ ನೀರುಗಳನ್ನು ಯೂಸ್ ಮಾಡ್ತೀವಿ ಅದರಲ್ಲಿ ಸೈನಿಕ ದಳ ಬರುವಂಥ ವ್ಯವಸ್ಥೆ ಮಾಡಿದ್ರೆ ಮಾತ್ರನೇ ನಾವು ಉದ್ಧಾರ ಆಗೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಪ್ರೈವೇಟ್ ಖಾಸಗಿ ಸಂಸ್ಥೆಗಳ ಪಾಲಾಗಿ ನಾವು ಮುಂದೊಂದು ದಿನ ನಮ್ಮ ಬ್ರ್ಯಾಂಡ್ಗಳನ್ನೇ ಮರೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ.